ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆ ಆಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ 500 ರೂಪಾಯಿ ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿ ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ 500 ರೂಪಾಯಿ ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿ ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ 500 ರೂಪಾಯಿ ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿ ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ.
ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ ₹500 ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ ₹50 ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ ₹20 ಅಲ್ಲ, ಈಗ ₹100 ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ ₹9 ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ ₹500 ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ ₹50 ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ ₹20 ಅಲ್ಲ, ಈಗ ₹100 ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ ₹9 ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ ₹500 ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ ₹50 ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ. ನೋಡಿ ನೆಕ್ಸ್ಟು, ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ ₹20 ಅಲ್ಲ, ಈಗ ₹100 ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ. ಓಕೆ, ನಾನು ಹೇಳಿದೆ ಯಡಿಯೂರಪ್ಪನವರು ಬಂದ ನಂತರ ನೋಡಿ, ಇದು ಈ ಫೋಟೋ ನಾವು ಹಾಕಿದ್ದಲ್ಲ, ಇದು ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ನಾವು ಹಾಕಿರೋ ಫೋಟೋ ಅಲ್ಲ, ಬಿ ಜೆ ಪಿಯವರು ಹಾಕಿರುವಂಥ ಫೋಟೋ. ಬಿ ಜೆ ಪಿ ಈ ಥರ ಫೋಟೋ ಹಾಕಿ ಟೀಕೆ ಮಾಡಿದೆ. ಇದು ಬಿ ಜೆ ಪಿದು. ಏನಂತಂದರೆ, ಹಾಲು ಕೇವಲ 2 ವರ್ಷದಲ್ಲಿ ₹9 ಏರಿಕೆಯಾಗಿದೆ. ಫಸ್ಟ್ ತಗೊಳ್ಳಿ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ 15ರಿಂದ 20% ಏರಿಕೆಯಾಗಿದೆ. ಟೋಲ್ಗಳಲ್ಲಿ ಗರಿಷ್ಠ ಶೇಕಡ 5ರಷ್ಟು ದರ ಏರಿಕೆಯಾಗಿದೆ. ಬೈಕ್ ನೋಂದಣಿ ₹500 ಅಧಿಕ ಸೆಸ್ ವಸೂಲಿ ಆಗ್ತಾ ಇದೆ. 4 ಚಕ್ರ ವಾಹನ ನೋಂದಣಿ ವೇಳೆ 1,000 ಎಕ್ಸ್ಟ್ರಾ ಕೊಡಬೇಕು, ಯಾರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ ₹50 ನಿಗದಿಯಾಗಿದೆ. ಹೋಟೆಲ್ಗೆ 1 kg ಕಸಕ್ಕೆ ₹12 ಕೊಡಬೇಕು ಕಸಕ್ಕೂ. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ಕ್ಕೆ ಏರಿಕೆಯಾಗಿದೆ.
ನೋಡಿ ನೆಕ್ಸ್ಟು ಮನೆಯಲ್ಲಿ ಕಸ, ಹೋಟೆಲ್ಗೆ 1 kg ಕಸಕ್ಕೆ 12 ರೂಪಾಯಿ ಕೊಡಬೇಕು. 500ಕ್ಕೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000ವಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ ಆಗಿದೆ. ಕೃಷಿ ಭೂಮಿ ಮಾರ್ಗಸೂಚಿ ದರ ಶೇಕಡ 50 ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ದರ 50% ಏರಿಕೆಯಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ 15% ಹೆಚ್ಚಳವಾಗಿದೆ. ಅಬಕಾರಿ ಸುಂಕ 20 ರಿಂದ 40% ಏರಿಕೆಯಾಗಿದೆ. ಓಕೆ, ಇದೆಲ್ಲವೂ ಕೂಡ ನೆಕ್ಸ್ಟ್ ಬನ್ನಿ.